ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಹುಳ ಮಿಶ್ರಿತ ಆಹಾರ ವಿತರಣೆ ಮಾಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಸ್ಟೆಲ್ ವಾರ್ಡನ್ ಸಿಬ್ಬಂದಿ ವಿರುದ್ಧ ವಿದ್ಯಾರ್ಥಿಗಳು ಗರಂ ಆಗಿದ್ದಾರೆ. ಇನ್ಫ್ಯಾಕ್ಟ್ ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ಅವ್ಯವಸ್ಥೆ ಆಗಿದೆ. ಇದು ಬಳ್ಳಾರಿಯ ತಾಳೂರು ರಸ್ತೆಯ ಪಕ್ಕದಲ್ಲಿರುವಂತಹ ಹಾಸ್ಟೆಲ್ನಿಂದ ಬರ್ತಾ ಇರುವಂತಹ ವರದಿ. ಮೆಟ್ರಿಕ್ ನಂತರದ ಬಾಲಕರ ವಿದ್ಯಾರ್ಥಿ ನಿಲಯದಲ್ಲಿ ನಡೆದಿರುವಂತಹ ಘಟನೆ. ಆಹಾರದಲ್ಲಿ ಹುಳುಗಳು ಸೇರ್ಕೊಂಡಿವೆ, ಆಹಾರ ಸರಿಯಾಗಿ ಕೊಡ್ತಾ ಇಲ್ಲ ಅಂತ ಈಗಾಗಲೇ ಕಂಪ್ಲೇಂಟ್ ಮಾಡ್ತಾ ಇದ್ರು. ಜೊತೆಗೆ ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿದ್ದಾರೆ. ಜೊತೆಗೆ ಅರಬಂದ ಅನ್ನ ಊಟದಲ್ಲಿ ಹುಳ ನೋಡಿ ವಿದ್ಯಾರ್ಥಿಗಳು ಸಿಟ್ಟಾಗಿದ್ದಾರೆ. ನಮಗೆ ಇಂಥ ಊಟ ಕೊಡ್ತಾರೆ, ಸರಿಯಾದಂಥ ವ್ಯವಸ್ಥೆ ಇಲ್ಲ. ಪ್ರತಿ ಬಾರಿ ಕೂಡ ನಾವು ಅವರಿಗೆ ಕಂಪ್ಲೇಂಟ್ ಮಾಡಿದ್ದೀವಿ, ಆದರೆ ಇದು ಮತ್ತೆ ಮುಂದುವರಿತಾನೆ ಇದೆ ಅನ್ನುವಂಥದ್ದು ವಿದ್ಯಾರ್ಥಿಗಳ ಆರೋಪ. ಈಗ ಆಹಾರದಲ್ಲಿ ಹುಳುಗಳು ಕೂಡ ಪತ್ತೆಯಾಗಿದೆ. ಇದರಿಂದ ಊಟ ಮಾಡುವಂಥ ಸಂದರ್ಭದಲ್ಲಿ ಸಿಟ್ಟಾಗಿದ್ದಾರೆ ವಿದ್ಯಾರ್ಥಿಗಳೆಲ್ಲರೂ ಕೂಡ. ನೇರವಾಗಿ ವಾರ್ಡನ್ ವಿರುದ್ಧನೇ ಆರೋಪ ಮಾಡ್ತಾ ಇದ್ದಾರೆ. ಯಾವುದೂ ಕೂಡ ಸರಿಯಿಲ್ಲ, ಆಹಾರನೂ ಕೂಡ ಸರಿಯಾಗಿ ಮಾಡ್ತಾ ಇಲ್ಲ, ಊಟ ಕೊಡ್ತಾರೆ ಸರಿಯಾಗಿ ಬೆಂದಿರಲ್ಲ, ಹಾಗಾಗಿ ಕೊಡ್ತಾರೆ ಅನ್ನುವಂಥ ಆರೋಪ ಕೂಡ ಇದೆ. ಈ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳೆಲ್ಲರೂ ಕೂಡ ನಡುರಾತ್ರಿನೇ ಪ್ರತಿಭಟನೆಯನ್ನು ಮಾಡಿದ್ರು. ಸೊ ಹಾಸ್ಟೆಲ್ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ. ದಯವಿಟ್ಟು ಅಡುಗೆ ಸಿಬ್ಬಂದಿ ಮತ್ತು ವಾರ್ಡನನ್ನು ಚೇಂಜ್ ಮಾಡಿ. ಇವರು ನೀಟಾಗಿ ಇಟ್ಕೊಂಡಿಲ್ಲ, ಸ್ವಚ್ಛತೆ ನೋಡಿ ಅಲ್ಲಿ ಯಾವ ರೀತಿ ಆಗಿದೆ. ಈ ನಲ್ಲಿ ಎಲ್ಲ ಕೈ ತೊಳೆಯುವಂಥ ಏರಿಯಾ, ಹಾಗೆ ಎಲ್ಲಿ ನೋಡಿದ್ರೂ ಕೂಡ ಅನ್ನ, ಹಳಸಿರುವಂಥ ಒಂದಷ್ಟು ತರಕಾರಿ ಇದೆಲ್ಲವೂ ಕೂಡ ಬಿಸಾಡಿರ್ತಾರೆ. ಕ್ಲೆನ್ಲಿನೆಸ್ ಅನ್ನೋದು ಏನೂ ಇಲ್ಲ ಅಂತ. ಇನ್ನು ಊಟದ ವಿಚಾರಕ್ಕೆ ಬರೋದಾದರೆ ಅರೆ ಬೇಯಿಸಿರ್ತಾರೆ. ಸೊ ಅಕ್ಕಿಯಲ್ಲಿ ಹುಳ ಇರುತ್ತೆ. ಸೊ ಸುಮಾರು 200 ವಿದ್ಯಾರ್ಥಿಗಳು ನೆಲೆಸಿರುವಂಥ ಹಾಸ್ಟೆಲ್ ಇದು. ಬಳ್ಳಾರಿಯ ತಾಳೂರು ರಸ್ತೆ ಪಕ್ಕದಲ್ಲಿರುವಂಥ ಹಾಸ್ಟೆಲ್, ಅಲ್ಲಾಗಿರುವಂಥ ಘಟನೆ ಇದು. ವಿದ್ಯಾರ್ಥಿಗಳು ಏನು ಹೇಳ್ತಾರೆ ಬನ್ನಿ ನೋಡೋಣ. ನಾನು ಬಂದು ಅಷ್ಟಲ್ಲಿ ಬಂದುಬಿಟ್ಟು 1.5 ವರ್ಷ ಆಯ್ತು ಇವಾಗ ಇಲ್ಲಿಗೆ. ಅಡುಗೆ ಕೆಲವು ಟೈಮ್ ಈಗ ವಾರ್ಡನ್ ಸರ್ ಹೇಳ್ತೀವಿ, ಅವ್ರು ಅಡುಗೆ ಮಾಡಿಸ್ತಾರೆ. ಕೆಲವು ಟೈಮ್ ಅವ್ರು ಬೈದಾಗ ಆಗಿರಲಿ, ಅವ್ರನ್ನ ಸ್ಟ್ರಿಕ್ಟ್ ಮಾಡಿದಾಗ ಅಡುಗೆ ಮಾಡ್ತಾರೆ. ಅಕಸ್ಮಾತ್ ಮಾಡ್ತಾ ಇರ್ಬಿಟ್ಟು ಇವ್ರು ಬಿಟ್ಟ ತಕ್ಷಣ ಅವ್ರು ಏನು ಮಾಡ್ತಾರೆ, ಆಟೋಮೆಟಿಕ್ಕಾಗಿ ಅದೇ ರಾಗ ಅದೇ ಹಾಡು. ಅಡುಗೆ ಕರೆಕ್ಟಾಗಿ ಆಗ್ತಾಯಿಲ್ಲ. ಒಂದಿನ ಎಗ್ ಸರಿಗೆ ಬೆಂದಿರಂಗಿಲ್ಲ. ಎಗ್ ನೋಡಿದ್ರೆ ಹೇಳ್ಬೇಕಂದ್ರೆ ಎಗ್ಗಿನ ಇವತ್ತು 1 kg ಅಕ್ಕಿ ರೇಟ್ ಏನಿದೆ, ಸಿಲಿಂಡರ್ ರೇಟ್ ಏನಿದೆ, ಎಣ್ಣೆ ರೇಟ್ ಏನಿದೆ ಅನ್ನೋದು ಪ್ರತಿಯೊಬ್ಬರಿಗೆ ಗೊತ್ತಿರೋ ವಿಷಯನೇ. ಎಷ್ಟು ದುಬಾರಿ ಆಗಿದೆ ಅನ್ನೋದು. ಈಗ ಮಾಡಿರ್ತಕ್ಕಂಥ ಪ್ರತಿಯೊಂದು ಅಡುಗೆ ಸಹ ಚೆಲ್ಲಬೇಕಾಗುತ್ತೆ. ಆ ಚೆಲ್ಲಿರ್ತಕ್ಕಂಥ ಅಡುಗೆ ವೇಸ್ಟ್ ಆಗುತ್ತೆ. ಯಾರ ದುಡ್ಡಲ್ಲಿ ವೇಸ್ಟ್ ಆಗುತ್ತೆ? ನಾವು ಕಟ್ಟಿರೋ ಟ್ಯಾಕ್ಸಿಂದ ತಾನೇ ಬರೋದು. ಅನುದಾನ ಅಂದರೆ ಏನು ಸುಮ್ಮನೆ ಬರುತ್ತಾ? ಗೌರ್ಮೆಂಟ್ ಅಂದರೆ ಸುಮ್ಮನೆ ಗೌರ್ಮೆಂಟ್ ಅವ್ರ ಮನೆ ಸ್ವಂತ ಮನೆಯಿಂದ ಕೊಡ್ತಾರೆ. ನಾವು ಕಟ್ಟಿರೋ ಟ್ಯಾಕ್ಸ್ ಎಲ್ಲ ವೇಸ್ಟ್ ಆಗೋದು. ಪ್ರತಿಯೊಂದು ಹಿಂಗೆ ವೇಸ್ಟ್ ಆಗ್ತಾ ಬಂತಂದರೆ ನಾವೇನು ಮಾಡಬೇಕು? ಅಲ್ಲ, ಅಕಸ್ಮಾತ್ ರೇಷನ್ ಬರ್ತಾ ಇಲ್ಲಪ್ಪ, ಅನುದಾನ ಬರ್ತಾ ಇಲ್ಲ ಅಂತಂದ್ರು ಸರಿ, ರೇಷನ್ ಕೊಡ್ತಾ ಇಲ್ಲಪ್ಪ, ಬಂದಿದೆ ಇಲ್ಲಿ ಸರಿ ಕೊಡ್ತಾ ಇಲ್ಲ ಅಂದ್ರೂ ಓಕೆ, ಎಲ್ಲ ಕರೆಕ್ಟಾಗಿ ಬರ್ತಾ, ಎಲ್ಲ ಕರೆಕ್ಟಾಗಿ ಕೊಡ್ತಾ ಇದ್ದು ಸಹ ಇಂಥ ಅಡಿಗೆ ಯಾವ ಕಾರಣಕ್ಕೆ ಮಾಡಬೇಕು? ಏನಕ್ಕೆ ಮಾಡಬೇಕು? ಈಗ ಯಾರೇ ಒಬ್ಬ ಆರೋಗ್ಯವಾಗಿ ಸರಿಗಿಲ್ತಕ್ಕಂಥ ವಿದ್ಯಾರ್ಥಿ ಊಟ ಮಾಡಿರ್ಬೋದು, ಸಡನ್ ಆಗಿ ಅಕಸ್ಮಾತ್ ಅವ್ನ ಜೀವಕ್ಕೆ ಏನಾದ್ರು ಆಯಿತು, ಅವ್ನು ಏನು ಮಾಡಬೇಕು? ಇಲ್ಲ ನಾಳೆ ಬೆಳಿಗ್ಗೆ ಅವ್ನಿಗೆ ಎಕ್ಸಾಮ್ ಇತ್ತಪ್ಪ, ಅವ್ನು ಇವತ್ತು ನೈಟ್ ಆಸ್ಪತ್ರೆಗೆ ಅಡ್ಮಿಟ್ ಆದ, ಏನು ಮಾಡಬೇಕು ಅವನು?